Hello everyone, welcome to Samadhi classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 33ನೇ ಪ್ರಶ್ನೆ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾದಾಗ ಯಾವ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ತಿಳಿಸಿ ಅಂತ ಕೇಳಿದ್ದಾರೆ. ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವಾಗಿದೆ. ಈಗ ಯೂಶುವಲಿ ಹೊರಗಡೆಯಿಂದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಏನ್ ಮಾಡ್ತೀರಿ? ಒಂದು ಕಲ್ಲು ಬಿದ್ಕೊಂಡಿದೆ, ನಿಮಗ್ ಕಲ್ಲು ಬಿದ್ಕೊಂಡಿರೋದು ನೋಡ್ಲಿಕ್ಕೆ ಆಗ್ತಿಲ್ಲ, ಏನ್ ಮಾಡ್ತೀರಿ? ಟಕ್ ಅಂತ ಅದನ್ನ ಒದಿತೀರಿ ಅಲ್ವಾ? ನೀವು ಅದರ ಮೇಲೆ ಬಲ ಪ್ರಯೋಗ ಮಾಡಿದ ತಕ್ಷಣ ಏನಾಯ್ತು? ಕಲ್ಲು ಮೊದ್ಲು ಟಣ್ ಟಣ್ ಅಂತ ಮೂವ್ ಆಗ್ತಾ ಇತ್ತಾ? ಇಲ್ಲ. ಯಾವಾಗ ನೀವು ಅದನ್ನ ಒದ್ರಿ ಅಂದ್ರೆ ಬಲ ಪ್ರಯೋಗವನ್ನ ಮಾಡಿದ್ರಿ, ಅವಾಗ ಏನಾಯ್ತು? ಆ ಕಲ್ಲು ಹಾ ಚಲಿಸ್ಲಿಕ್ಕೆ ಪ್ರಾರಂಭವಾಯ್ತು. ನಿಶ್ಚಲ ಸ್ಥಿತಿಯಿಂದ ಚಲನೆಯ ಸ್ಥಿತಿಗೆ ಬಂತು. ಇವೇನೊಂದು ಹಾ ಬಾರಿ ಫೀಲ್ಡಿಂಗ್ ಮಾಡ್ತೀರಿ ನೀವು. ಬಾಲ್ ಬರ್ತಾ ಇದೆ, ಬಾಲ್ ಬಂದಿದ್ದನ್ನ ಹಿಡಿದ್ರಿ. ಈಗ ಬಾಲ್ ಏನಾಯ್ತು? ಸ್ಪೀಡ್ ಅಲ್ಲಿ ಬರ್ತಾ ಇತ್ತು. ನೀವು ಕ್ಯಾಚ್ ಹಿಡಿದ ತಕ್ಷಣ ಚಲನೆಯ ಸ್ಥಿತಿಯಿಂದ ಏನ್ ಬಂತು? ನಿಶ್ಚಲ ಸ್ಥಿತಿಗೆ ಬಂತು. ಯಾಕೆ? ನೀವು ಅದರ ವಿರುದ್ಧ ದಿಕ್ಕಿನಲ್ಲಿ ಬಲವನ್ನ ಅಪ್ಲೈ ಮಾಡಿದ್ರಿ. ಈಗ ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಇದ್ದೀರಿ, ಫುಟ್ಬಾಲ್ ಒದಿತಾ ಹೋಗ್ತಾ ಇದ್ದೀರಿ. ನಿಮ್ ಅಪೋಸಿಟ್ ಟೀಮ್ ಅವರು ಆ ಕಡೆಯಿಂದ ಬಾಲ್ ಒದ್ರು, ನೀವು ಹೋಗಿ ಈ ಕಡೆಯಿಂದ ಆ ಬಾಲ್ ಅನ್ನ ಒದ್ಬಿಟ್ರಿ. ಡೈರೆಕ್ಷನ್ ಏನಾಯ್ತು? ಬಾಲ್ ಈ ಕಡೆಯಿಂದ ಬರ್ತಾ ಇತ್ತು, ನೀವು ಬಾಲ್ ಒದ್ರಲ್ಲ, ಬಾಲ್ ಡೈರೆಕ್ಷನ್ ಚೇಂಜ್ ಆಯ್ತು. ನೀವು ಬಲವನ್ನ ಅಪ್ಲೈ ಮಾಡಿದ್ದಕ್ಕೆ ಆ ಬಾಲ್ ನ ದಿಕ್ಕೇನಾಯ್ತು? ಚೇಂಜ್ ಆಯ್ತು. ಇನ್ನೊಂದು ಸರಿ, ಕೈಯಲ್ಲಿ ಫುಟ್ಬಾಲ್ ಹಿಡ್ಕೊಂಡಿದ್ದೀರಿ. ನಿಮ್ ಎದುರಿಗಿನ ಟೀಮ್ ಅವ್ರು ಏನೋ ನಿಮ್ಗೆ ಮೋಸ ಮಾಡಿದ್ರೆ ನಿಮ್ಗೆ ಸಿಟ್ಟು ಬರ್ತಾ ಇದೆ. ಆ ಬಾಲನ್ನ ನೀವು ಪ್ರೆಸ್ ಮಾಡ್ತಿದ್ದೀರಿ, ಸಿಟ್ಟು ಬರ್ತಿದೆ. ಈಗ ಆ ಬಾಲ್ ನ ಶೇಪ್ ಏನಾಯ್ತು? ಚೇಂಜ್ ಆಯ್ತು. ಹಾಗಿದ್ರೆ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗವನ್ನ ಮಾಡೋದ್ರ ಮೂಲಕ ನಾವು ಈ ಎಲ್ಲಾ ಬದಲಾವಣೆಗಳನ್ನ ತರಬಹುದು ಅಂದಂಗಾಯ್ತು. ಯಾವ್ಯಾವ್ದಂತ ಹೇಳಬಹುದಾ? ಇದು ವಸ್ತುವಿನ ಚಲನೆಯ ಸ್ಥಿತಿಯಲ್ಲಿ ಬದಲಾವಣೆಯನ್ನ ತರಬಹುದು. ಹೇಳಿದ್ನಲ್ಲ, ವಸ್ತು ನಿಶ್ಚಲ ಸ್ಥಿತಿಯಲ್ಲಿದ್ರೆ ಚಲನೆಗೆ ತರಬಹುದು, ಚಲನೆಯಲ್ಲಿದ್ರೆ ನಿಶ್ಚಲ ಸ್ಥಿತಿಗೆ ತರಬಹುದು, ಅಥವಾ ಚಲನೆಯ ದಿಕ್ಕನ್ನ ಬದಲಾಯಿಸಬಹುದು. ಆಮೇಲೆ ಇದು ವಸ್ತುವನ್ನು ವಿರೂಪಗೊಳಿಸಬಹುದು. ನೋಡಿ, ಬಲವನ್ನ ಅಪ್ಲೈ ಮಾಡಿ ವಸ್ತುವನ್ನ ವಿರೂಪಗೊಳಿಸ್ತಾ ಇದ್ದಾರೆ. ಥ್ಯಾಂಕ್ ಯು.